ಹಾಸನದಲ್ಲಿ ನಡೀತಾ ಇದ್ದಂತ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಇದೀಗ ಕಂಪ್ಲೀಟ್ ಆಗಿ ಬದಲಾಗಿದೆ. ಯಾವ ಮಟ್ಟಿಗೆ ಅಂತಾನೆ ಸಮಾವೇಶದ ಹೆಸರು ಕೂಡ ಸ್ವಾಭಿಮಾನಿ ಸಮಾವೇಶ ಈಗ ಜನಕಲ್ಯಾಣ ಸಮಾವೇಶವಾಗಿ ಬದಲಾಗಿದೆ. ಖುದ್ದು ಡಿ.ಕೆ. ಶಿವಕುಮಾರ್ ಸಮಾವೇಶಕ್ಕೆ ನಾಮಕರಣ ಮಾಡಿದ್ದು ಇವತ್ತು ಬಹಳ ವ್ಯವಸ್ಥೆ ಏನೇನಾಗಿದೆ ಅನ್ನೋದನ್ನು ಕೂಡ ಅವಲೋಕಿಸಿದ್ರು. ಬನ್ನಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಳ್ಳೋಣ. ಸಿದ್ದರಾಮೋತ್ಸವ 2.0 ಅಂತಾನೆ ಶುರುವಾಗಿದ್ದ ಹಾಸನದ ಸಮಾವೇಶದ ಸ್ವರೂಪ ಬದಲಾಗಿದೆ. ನಿನ್ನೆ ಖುದ್ದು ಡಿಸಿಎಂ ಡಿಕೆ ನನ್ನ ನೇತೃತ್ವದಲ್ಲಿ ಸಮಾವೇಶ ನಡೆಯುತ್ತೆ ಎಂದಿದ್ರು. ಪಕ್ಷದ ಸಮಾವೇಶ ಅಂತ ಸ್ಪಷ್ಟಪಡಿಸಿದ್ರು. ಇದೀಗ ಸ್ವಾಭಿಮಾನ ಸಮಾವೇಶ ಅಂತಿದ್ದ ಕಾರ್ಯಕ್ರಮದ ಹೆಸರು ಜನಕಲ್ಯಾಣ ಸಮಾವೇಶ ಅಂತ ಬದಲಾಗಿದೆ. ಇಂದು ಸಮಾವೇಶ ನಡೆಯುವ ಸ್ಥಳವನ್ನು ಖುದ್ದು ಡಿಸಿಎಂ ಡಿಕೆ ಪರಿಶೀಲಿಸಿದ್ರು. ಅಷ್ಟೇ ಅಲ್ಲ, ಇದು ಜನಕಲ್ಯಾಣ ಸಮಾವೇಶ ಅಂದ್ರು. ಸ್ಥಳದಲ್ಲೇ ಇದ್ದ ರಾಜಣ್ಣ ಸಹ ಹೆಸರು ಏನೇ ಇರಲಿ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಎಂದಿದ್ದಾರೆ. ಈ ಸಮಾವೇಶದ ಹೆಸರು ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಜನಕಲ್ಯಾಣ ಸಮಾವೇಶ. ಜನಕಲ್ಯಾಣ ಸಮಾವೇಶ ನಾವು ಮಾಡ್ತಾ ಇರೋದು ಜನರ ಬದುಕಿಗೋಸ್ಕರ. ನಾವು ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ ನಾನು ಮೊದಲು ಕೂಡ ಹೇಳಿದ್ದೆ, ನಾವು ಬೇರೆಲ್ಲ ಏನೇ ಹೆಸರಿನಲ್ಲಿ ನಾವು ಕರೆದ್ರು ಕೂಡ ಇದು ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿ ನಾವು ಕೂಡ ನಡೆಸ್ಕೊಂಡು ಹೋಗೋಣ. ಅಷ್ಟಕ್ಕೂ ಈ ಸಮಾವೇಶವನ್ನ ಡಿಕೆ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಕಾರಣ ಹಾಸನ ಒಕ್ಕಲಿಗರ ಪ್ರಾಬಲ್ಯ ಇರುವ ಜಿಲ್ಲೆ. ಈಗಾಗಲೇ ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಿಸುವ ಮೂಲಕ ಕುಮಾರಸ್ವಾಮಿಗೆ ಆಘಾತ ನೀಡಿರುವ ಡಿಕೆ ಇದೀಗ ಹಾಸನಕ್ಕೂ ಲಗ್ಗೆ ಇಡಲು ಈ ಸಮಾವೇಶ ವೇದಿಕೆ ಕಲ್ಪಿಸಿದೆ. ಹೀಗಾಗಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯಲು ಡಿಕೆ ಪ್ಲಾನ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.